ಪ್ರಭಾವಿ ಸಚಿವರು ಮೀಟಿಂಗ್ ಮಾಡಿದ್ದಾರೆ, ಏನು ಸರ್ ವಿಶೇಷ? ಈಗ ನೀವು ನಮ್ಮ ಮನೆಗೆ ಬರಬಾರ್ದು, ನಾವು ಅವ್ರ ಮನೆಗೆ ಹೋಗ್ಲೇಬಾರ್ದಾ? ಇದು ಒಳ್ಳೆ ಕಥೆ ಆಯ್ತಲ್ರಿ. ನಾವಂತೂ 2-3 ದಿನಕ್ಕೆ ಒಂದ್ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ. ನಾನು ನಮ್ಮ ಮನೆ ಹಿಂದೆನೇ ಇರೋದವರು. ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು, ಟೀನು ಕುಡಿಬಾರ್ದು ಅಂದರೆ ಏನಪ್ಪ? ಈಗ ನಿಮ್ಗೆ ತಪ್ಪಿಸ್ಕೊಂಡೇ ಓಡಾಡ್ಬೇಕಂದ್ರೆ ಹೆಂಗೆ ಆಗ್ತದೆ ಹೇಳಿ? ನೋಡಿ, ಇವೆಲ್ಲ ಅಪ್ರಸ್ತುತ. ಭಾಳ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಹಿಂದೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ದಯವಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ತಾವು ದಯವಿಟ್ಟು ಧ್ವನಿ ಎತ್ತಿ, ಮಾಧ್ಯಮ ಸ್ನೇಹಿತರು. ನಾವೆಲ್ಲೂ ಹೋಗಲ್ಲ. ಇನ್ನು 3.5 ವರ್ಷ ನಾವು ಇಲ್ಲೇ ಇದ್ದೇ ಆಡಳಿತ ಚೆನ್ನಾಗಿ ಕೊಡ್ತೀವಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ದಯವಿಟ್ಟು ಸ್ವಲ್ಪ ನಮ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ನಮ್ಗೆ ಆಗ್ತಾ ಇರೋ ಅನ್ಯಾಯ. ಪ್ರಭಾವಿ ಸಚಿವರು ಮೀಟಿಂಗ್ ಮಾಡಿದ್ದಾರೆ, ಏನು ಸರ್ ವಿಶೇಷ? ಈಗ ನೀವು ನಮ್ಮ ಮನೆಗೆ ಬರಬಾರ್ದು, ನಾವು ಅವ್ರ ಮನೆಗೆ ಹೋಗ್ಲೇಬಾರ್ದಾ? ಇದು ಒಳ್ಳೆ ಕಥೆ ಆಯ್ತಲ್ರಿ. ನಾವಂತೂ 2-3 ದಿನಕ್ಕೆ ಒಂದ್ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ. ನಾನು ನಮ್ಮ ಮನೆ ಹಿಂದೆನೇ ಇರೋದವರು. ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು, ಟೀನು ಕುಡಿಬಾರ್ದು ಅಂದರೆ ಏನಪ್ಪ? ಈಗ ನಿಮ್ಗೆ ತಪ್ಪಿಸ್ಕೊಂಡೇ ಓಡಾಡ್ಬೇಕಂದ್ರೆ ಹೆಂಗೆ ಆಗ್ತದೆ ಹೇಳಿ? ನೋಡಿ, ಇವೆಲ್ಲ ಅಪ್ರಸ್ತುತ. ಭಾಳ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಹಿಂದೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ದಯವಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ತಾವು ದಯವಿಟ್ಟು ಧ್ವನಿ ಎತ್ತಿ, ಮಾಧ್ಯಮ ಸ್ನೇಹಿತರು. ನಾವೆಲ್ಲೂ ಹೋಗಲ್ಲ. ಇನ್ನು 3.5 ವರ್ಷ ನಾವು ಇಲ್ಲೇ ಇದ್ದೇ ಆಡಳಿತ ಚೆನ್ನಾಗಿ ಕೊಡ್ತೀವಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ದಯವಿಟ್ಟು ಸ್ವಲ್ಪ ನಮ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ನಮ್ಗೆ ಆಗ್ತಾ ಇರೋ ಅನ್ಯಾಯ.